Hi everyone, welcome back to my YouTube classes. In today's class, we are going to study some tips, or we can say easy strategies right away to master passages and poems given in our examination. ನನ್ನೆಲ್ಲ ಆತ್ಮೀಯ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಟಡಿ ಟಿಪ್ಸ್ ಅಂತ ಹೇಳ್ಬೋದು, ಅಥವಾ ಈಸಿ ಸ್ಟ್ರಾಟಜೀಸ್ ಅಂತ ಹೇಳ್ಬೋದು. ಯಾವ ರೀತಿ ನಾವು ಪ್ಯಾಸೇಜಸನ್ನು ಮತ್ತು ಪೊಯಮ್ಸನ್ನು ಕ್ವಿಕ್ಕಾಗಿ ಕಾಂಪ್ರಹೆಂಡ್ ಮಾಡಿಕೊಂಡು ಆನ್ಸರ್ ಮಾಡಬೇಕು ಅನ್ನುವಂಥದ್ದು ಒಂದಿಷ್ಟು ಟೆಕ್ನಿಕ್ಸನ್ನು ಐ ವಾಂಟ್ ಟು ಶೇರ್ ವಿತ್ ಯು. ಯಾಕಂತಂದರೆ ಕೆಲವೊಂದಿಷ್ಟು ನನ್ನ ಸ್ಟೂಡೆಂಟ್ಸು ನನಗೆ ರಿಕ್ವೆಸ್ಟ್ ಮಾಡಿ, ವೈ ಡೋಂಟ್ ಯು ಮೇಕ್ ಎ ವಿಡಿಯೋ ಆ್ಯಂಡ್ ಹೌ ಟು ಅಟೆಂಡ್ ದಿ ಪ್ಯಾಸೇಜಸ್ ಆ್ಯಂಡ್ ಪೊಯಮ್ಸ್ ಅಂತ ಕೇಳಿದರು. ಅದಕ್ಕೋಸ್ಕರ ಜಸ್ಟ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಟು ಗಿವ್ ಯು ವಿತ್ ಎನ್ ಎಕ್ಸಾಂಪಲ್. ಸೊ ನನ್ನಿಂದ ಆದಂಥ ಒಂದಿಷ್ಟು ಸಹಾಯವನ್ನು ತಮಗೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ ದೆನ್. ಸೊ ಡಿಯರ್ ಫ್ರೆಂಡ್ಸ್, ಹೌ ಟು ರೀಡ್ ಅ ಪ್ಯಾಸೇಜ್. ಓಕೆ, ಹಿಯರ್ ವಾಟ್ ಆರ್ ದ ಈಸಿ ಸ್ಟ್ರಾಟಜಿ ವಿ ಕ್ಯಾನ್ ಫಾಲೋ ಅಂದರೆ, ಕೊಟ್ಟಿರೋ ಒಂದು ಪ್ಯಾಸೇಜನ್ನು ಯಾವ ರೀತಿ ಓದಬೇಕು ಅಂತ ನೋಡೋದಾದರೆ, ಸಿ, read the questions first. It's my suggestion. Okay, again it is left to you how you are going to read it and attend the questions. ಸೊ ನಿಮ್ಮದೇ ಆದಂಥ ಒಂದಿಷ್ಟು ಸ್ಕಿಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇರುತ್ತೆ. ಸೊ ಯು ಕ್ಯಾನ್ ಫಾಲೋ ಇಟ್, ಬಟ್ ಇಟ್ ಈಸ್ ಮೈ ಓನ್ಲಿ ಸಜೆಷನ್. ಓಕೆ, ಸೊ ರೀಡ್ ದ ಕ್ವಶನ್ಸ್ ಫಸ್ಟ್. ಯಾಕೆ ಅಂತಂದರೆ, ಯು ವಿಲ್ ನೋ ವಾಟ್ ಟು ಲುಕ್ ಫಾರ್ ಅಂತ. ಇಲ್ಲಿ ಪ್ರಶ್ನೆಗಳನ್ನು ಮೊದಲು ಓದೋದ್ರಿಂದ ನಾನು ಆ ಪ್ರಶ್ನೆಗೆ ಉತ್ತರ ಏನನ್ನು ಬಯಸ್ತಾ ಇದೆ, ಏನನ್ನು ಹುಡುಕ್ಬೇಕಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಈಸ್ ರೀಡ್ ದ ಪ್ಯಾಸೇಜ್ ಕ್ವಿಕ್ಲಿ ಒನ್ಸ್ ಫಾರ್ ಜನರಲ್ ಐಡಿಯಾ. ಒಂದ್ಸರಿ ಕ್ವಿಕ್ ಆಗಿ ಆ ಪ್ಯಾಸೇಜನ್ನು ಓದೋದ್ರಿಂದ ಅದರಲ್ಲಿ ಏನಿದೆ ಅಂತ ಒಂದಿಷ್ಟು ನನಗೆ ಐಡಿಯಾ ಬರುತ್ತೆ, ಜಸ್ಟ್ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಈಸ್ ರೀಡ್ ಇಟ್ ಅಗೇನ್ ಸ್ಲೋಲಿ ಅಂಡ್ ಅಂಡರ್ಲೈನ್ ದ ಇಂಪಾರ್ಟೆಂಟ್ details which are given in the passages, like see, main ideas of each paragraph. ಒಂದೊಂದು ಪ್ಯಾರಾಗ್ರಾಫ್ದಲ್ಲಿ ಏನೇನು ಮೇನ್ ಐಡಿಯಾಸ್ ಇದೆ, ವೆದರ್ ಇಟ್ ಮೇ ಬಿ ಎ ನೇಮ್, ಡೇಟ್, ಲೈಕ್ ದಟ್, ಆ ಥರ ಅಂಡರ್ಲೈನ್ ಮಾಡುವಂಥದ್ದು. ದೆನ್ ನೇಮ್ಸ್, ಡೇಟ್ಸ್, ನಂಬರ್ಸ್, ಈ ಥರ ಅಲ್ಲಿ ಕೊಟ್ಟಿರೋ ಇಂಪಾರ್ಟೆನ್ಸ್ ಅನ್ನು ಅಂಡರ್ಲೈನ್ ಮಾಡುವಂಥದ್ದು. ದೆನ್ ಕಾಸ್ ಆ್ಯಂಡ್ ಎಫೆಕ್ಟ್ ವರ್ಡ್ಸ್ ಇರುತ್ತೆ, ಬಿಕಾಸ್, ದೇರ್ ಫೋರ್, ಸೊ, ಈ ಥರ ಒಂದು ರೀಸನ್ ಕೊಡುವಂಥ ಒಂದಿಷ್ಟು ಸೆಂಟೆನ್ಸಸ್ ಇರ್ತವೆ, ಅವುಗಳನ್ನು ಅಂಡರ್ಲೈನ್ ಮಾಡುವಂಥದ್ದು. ದೆನ್ ಕಾಂಟ್ರಾಸ್ಟ್ ವರ್ಡ್ಸ್ ಇರುತ್ತೆ, ಬಟ್, ಹವೆವರ್, ಫೈನಲಿ, ಈ ಥರ ವರ್ಡ್ಸ್ ಇರ್ತವೆ. ಮೀನ್ಸ್ ದೇ ವಿಲ್ ಎಕ್ಸ್ಪ್ಲೇನ್, ದೇ ಗಿವ್ ಸಮ್ ಕ್ಲೂಸ್ ಫಾರ್ ಅವರ್ ಕ್ವೆಶನ್ಸ್. ಸೊ ಇವುಗಳನ್ನು ನೋಟಿಸ್ ಮಾಡಿ ಅಂಡರ್ಲೈನ್ ಮಾಡೋದ್ರಿಂದ ಕ್ವೆಶನ್ಗಳನ್ನು ನೋಡಿದ ತಕ್ಷಣ ಅವು ಆನ್ಸರ್ಸನ್ನು ಹುಡುಕ್ಲಿಕ್ಕೆ ತುಂಬ ನಮಗೆ ಈಸಿ ಆಗುವಂಥದ್ದು. ಓಕೆ, ದೆನ್ ದ ನೆಕ್ಸ್ಟ್ ಒನ್ ಈಸ್ ಆನ್ಸರ್ ಡೈರೆಕ್ಟ್ ಆರ್ ಲಿಟ್ರಲ್ ಕ್ವೆಶನ್ಸ್ ಫಸ್ಟ್. ಅಲ್ಲಿ ನಮಗೆ ಡೈರೆಕ್ಟ್ ಆಗಿ ಈಸಿ ಆಗಿರತಕ್ಕಂಥ ಕ್ವೆಶನ್ಸ್ ಅನ್ನು ಮೊದಲು ಅಟೆಂಡ್ ಮಾಡಬೇಕು. ದೆನ್ ಡೂ ದ ಇನ್ಫರೆನ್ಸಿಯಲ್ ಕ್ವೆಶನ್ಸ್ ಯೂಸಿಂಗ್ ಕ್ಲೂಸ್ ಫ್ರಮ್ ದ ಪ್ಯಾಸೇಜ್. ಅಂದರೆ ಕೆಲವೊಂದಿಷ್ಟು ಕ್ವೆಶನ್ಸ್ ಇರ್ತವೆ, ಅವು ಬೇಗ ನಮಗೆ ಅರ್ಥೈಸ್ಕೊಳ್ಳಿಕ್ಕೆ ಆಗದೆ ಇರ್ಬೋದು. ಅಂಥವುಗಳನ್ನು ಒಂದು ಸಾರಿ 2 ಸಾರಿ ನೋಡಿ ಅಗೇನ್ ಡೀಟೇಲ್ಡ್ ನೋಡ್ತಾ ಹೋಗಿ ಆ ಕ್ವೆಶನನ್ನು ಅಟೆಂಡ್ ಮಾಡುವಂಥದ್ದು. ಓಕೆ, ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಸಿ, ಪ್ರಶ್ನೆಗಳನ್ನು ಮೊದಲು ಓದಬೇಕು, ಯಾವುದನ್ನು ಹುಡುಕಬೇಕು ಎಂಬುದು ಗೊತ್ತಾಗುತ್ತೆ ನಮಗೆ. ದೆನ್ ಮೊದಲು ಓದಬೇಕು. ಸೊ ಆ್ಯಸ್ ಐ ಮೆನ್ಷನ್ಡ್ ಇಟ್ ಇನ್ ದ ಇಂಗ್ಲೀಷ್ ವರ್ಷನ್. ಸೊ ಮತ್ತೊಮ್ಮೆ ಓದುವಂಥದ್ದು, ಯಾಕೆಂದರೆ ಮುಖ್ಯ ವಿಚಾರಗಳನ್ನು ಅಂಡರ್ಲೈನ್ ಮಾಡಿ ಓದುವಂಥದ್ದು. ಯಾಕೆ ಅಂತಂದರೆ ಇಲ್ಲಿ ಮುಖ್ಯ ವಾಕ್ಯ ಯಾವುದಿದೆ, ದೆನ್ ಹೆಸರು, ದಿನಾಂಕ, ಸಂಖ್ಯೆ ಇತ್ಯಾದಿಗಳನ್ನು ಗುರುತಿಸುವಂಥದ್ದು. ಆಮೇಲೆ ಕಾರಣಗಳನ್ನು ತಿಳ್ಕೊಳ್ಳುವಂಥದ್ದು. ದೆನ್ ವಿರುದ್ಧ ಪದಗಳಿರ್ತವೆ, ಕಾಂಟ್ರಾಸ್ಟ್ ಒಂದು ಸಿಚುವೇಶನ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ನಮಗೆ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ದೆನ್ ಆಸ್ ಎ ಸೈಡ್ ನೇರ ಮತ್ತು ಪಠ್ಯಾಧಾರಿತ ಪ್ರಶ್ನೆಗಳನ್ನು ಮೊದಲಿಗೆ ಉತ್ತರಿಸುವಂಥದ್ದು. ನಂತರದಲ್ಲಿ ಸೂಚಕ ಅಥವಾ ಅರ್ಥಾನುಮಾನ ಪ್ರಶ್ನೆಗಳನ್ನು, ಸಮ್ವಾಟ್ ಇನ್ಫರೆನ್ಸಿಯಲ್ ಕ್ವೆಶನ್ಸ್ ಏನಿರ್ತವೆ, ಅವುಗಳನ್ನು ಒಂದು ಪಠ್ಯದ ಸಾಕ್ಷ್ಯದಿಂದ ವಿತ್ ದ ಹೆಲ್ಪ್ ಆಫ್ ದ ಪ್ಯಾಸೇಜ್ ವಿ ಕ್ಯಾನ್ ಈಸಿಲಿ ಆನ್ಸರ್ ಅಂತ. So let's look at the passage. Here, read the passage carefully and answer the questions which follow ಅಂತ ಕೊಟ್ಟಿರ್ತಾರೆ. So in a busy city, there lived a young teacher named Maya. She worked at a small school near the railway station. Every day, as she walked to school, she observed hundreds of people rushing in different directions. Some running to catch trains, some searching for jobs, and some simply wandering without purpose ಅಂತ. Then Maya often wondered why everyone seemed so busy yet so unhappy. Okay. Then one morning, she noticed an old man sitting near the station, feeding sparrows with a gentle smile on his face. Unlike others, he looked peaceful and content. Curious, Maya asked him, "Don't you have anything important to do?" The man replied,
child, this is my important work. I lost my family years ago, and for a long time I felt lonely and empty. But when I started feeding these birds, I found a reason to live. Peace does not come from running after everything. It comes from caring, sharing, and being grateful for what we already have. So Maya walked away silently, thinking deeply. That day, she decided to teach her students not only from textbooks but also about kindness, empathy, and real happiness. ಸೊ ಇದು ಒಂದು ಕೊಟ್ಟಿರೋ ಪ್ಯಾಸೇಜ್ ಇದೆ. ಇದ್ರ ಮೇಲೆ ಯಾವ ರೀತಿ ಕ್ವೆಶನ್ಸ್ ಅನ್ನ ಫ್ರೇಮ್ ಮಾಡ್ತಾರೆ, ಯಾವ ರೀತಿ ಆನ್ಸರ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ ಅನ್ನುವಂಥದ್ದನ್ನು ಲೆಟ್ಸ್ ಲುಕ್ ಎಟ್ ದ ಕ್ವೆಶನ್ಸ್. ಸಿ, ವಾಟ್ ಕಾಂಟ್ರಾಸ್ಟ್ ಡಸ್ ದ ಆಥರ್ ಕ್ರಿಯೇಟ್ ಬಿಟ್ವೀನ್ ದ ಕ್ರೌಡ್ ಅಂಡ್ ದ ಓಲ್ಡ್ ಮ್ಯಾನ್ ಅಂತ ಕೇಳಿದ್ದಾರೆ. ಕಾಂಟ್ರಾಸ್ಟ್ ಅಂದ್ರೆ ಒಂದು ವಿರೋಧಾಭ್ಯಾಸವನ್ನ ಕ್ರಿಯೇಟ್ ಮಾಡುವಂಥದ್ದು. ಯಾವ ರೀತಿ ಈ ಒಂದು ಕೊಟ್ಟಿರುವಂತ ಪ್ಯಾಸೇಜ್ ಅಲ್ಲಿ ಒಂದು ವಿರೋಧ ಕಾಂಟ್ರಾಸ್ಟ್ ಇದೆ. ಯಾವುದು ಅಂತ ಕೇಳಿದ್ರೆ, ದ ಕ್ರೌಡ್ ಈಸ್ ಫಾಸ್ಟ್, ದ ಓಲ್ಡ್ ಮ್ಯಾನ್ ಇಸ್ ಸ್ಲೋ ಅಂತ. ದ ಕ್ರೌಡ್ ಈಸ್ ಅನ್ಹ್ಯಾಪಿ ಅಂಡ್ ರೆಸ್ಟ್ಲೆಸ್, ದ ಓಲ್ಡ್ ಮ್ಯಾನ್ ಈಸ್ ಪೀಸ್ಫುಲ್. ದ ಕ್ರೌಡ್ ಈಸ್ ರಿಚ್ ಬಟ್ ದ ಓಲ್ಡ್ ಮ್ಯಾನ್ ಈಸ್ ಪುವರ್. ದ ಕ್ರೌಡ್ ಈಸ್ ಯಂಗ್, ದ ಓಲ್ಡ್ ಮ್ಯಾನ್ ಈಸ್ ಓಲ್ಡ್ ಅಂತ ಇದೆ. ಓಕೆ, ಸೊ ಇಲ್ಲಿ ಒಂದು ಆಪ್ಟ್ ಆನ್ಸರ್ ಅನ್ನ ಹುಡುಕುವಂಥದ್ದು ನಮ್ಮ ಚಾಲೆಂಜ್ ಈಗ. ಸೊ ದೇರ್ ಫಾರ್ ಆನ್ ದ ಬೇಸಿಸ್ ಆಫ್ ದಿ ಪ್ಯಾಸೇಜ್, ಆ ಒಂದು ಪ್ಯಾಸೇಜ್ ಅನ್ನ ಬೇಸ್ ಆಗಿಟ್ಕೊಂಡು ನಾವು ಒಂದು ಆಪ್ಟ್ ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಅನ್ನು ಗುರುತಿಸೋದಾದ್ರೆ, ಹಿಯರ್ ದ ಕ್ರೌಡ್ ಈಸ್ ಅನ್ಹ್ಯಾಪಿ ಅಂಡ್ ರೆಸ್ಟ್ಲೆಸ್, ವೆರಾಸ್ ದ ಓಲ್ಡ್ ಮ್ಯಾನ್ ಈಸ್ ಪೀಸ್ಫುಲ್ ಅಂಡ್ ಕಂಟೆಂಟೆಡ್. ಅಂದ್ರೆ ಆ ಕ್ರೌಡ್ ಏನಾಗಿತ್ತು, ರೆಸ್ಟ್ಲೆಸ್ ಇತ್ತು, ಬಹಳ ಅನ್ಹ್ಯಾಪಿ ಆಗಿದ್ರು, ಬಿಕಾಸ್ ದೇರ್ ಬಾಡಿ ಲ್ಯಾಂಗ್ವೇಜಸ್, ದೇರ್ ವರ್ಕ್ ಸ್ಟೈಲ್ಸ್ ವಾಸ್ ಶೋಯಿಂಗ್ ದೆಮ್. ಬಟ್ ದ ಓಲ್ಡ್ ಮ್ಯಾನ್ ವಾಸ್ ಸಿಟಿಂಗ್ alone and he was very calm, quiet, peaceful and content. ಸೊ ಹಾಗಾಗಿ ಹಿಯರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್ ಅಂತ ಆಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಜನರು ಒಂದು ಅಶಾಂತತೆಯಿಂದ ಅಸಂತೋಷದಿಂದ ಓಡಾಡುವ ಪ್ರವೃತ್ತಿಯನ್ನ ಹೊಂದಿರ್ತಾರೆ, ಯಂಗರ್ ಜನರೇಷನ್. ಓಕೆ, ಅಲ್ಲಿ ನೋಡಿ ಯಂಗ್ ಟೀಚರ್ ಅಂತ ಕೊಟ್ಟಿದ್ದಾರೆ. ಅದೇ ವೆರಾಸ್ ದ ಓಲ್ಡ್ ಪೀಪಲ್, ದೇ ಆರ್ ವೆರಿ ಕಾಮ್, ದೇ ಆರ್ ಸ್ಯಾಟಿಸ್ಫೈಡ್, ದೇ ಆರ್ ಕಂಟೆಂಟ್. ಓಕೆ, ಇದು ಒಂದು ಕಾಂಟ್ರಾಸ್ಟ್ ಮೀನಿಂಗ್ ಅನ್ನ ಒಂದು ಮೆಸೇಜ್ ಅನ್ನ ತೋರಿಸ್ತಾ ಇದೆ. ಸೊ ಇಲ್ಲಿ ಒಂದು ಕ್ರೌಡ್ ಈಸ್ ಫಾಸ್ಟ್, ದ ಓಲ್ಡ್ ಮ್ಯಾನ್ ಈಸ್ ಸ್ಲೋ ಅನ್ನುವಂಥದ್ದು ಅಲ್ವೇ ಅಲ್ಲ, ಅಲ್ಲಿ ಒಂದು ಸ್ಪೀಡ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಓಕೆ, ಅಂಡ್ ವೆರಾಸ್ ಸಿ ದ ಕ್ರೌಡ್ ಈಸ್ ರಿಚ್ ಬಟ್ ದ ಓಲ್ಡ್ ಮ್ಯಾನ್ ಈಸ್ ಪುವರ್ ಅಂತ. ಸೊ ಇಲ್ಲಿ ಆ ಒಂದು ಎಕನಾಮಿಕ್ ಕಂಡೀಷನ್ಸ್ ಬಗ್ಗೆನೂ ಕೂಡ ಏನು ಮಾತಾಡಿಲ್ಲ, ಈ ಪ್ಯಾಸೇಜ್ ಅಲ್ಲಿ ಎಲ್ಲೂ ಬಂದಿಲ್ಲ ಅದು. ಸೊ ವೆರಾಸ್ ಡಿ ಈಸ್ ಕನ್ಸರ್ನ್ಡ್, ದ ಕ್ರೌಡ್ ಈಸ್ ಯಂಗ್, ದ ಓಲ್ಡ್ ಮ್ಯಾನ್ ಈಸ್ ಓಲ್ಡ್ ಅಂತ ಏನಿದೆ. ಬಟ್ ಇಲ್ಲಿ ಇವನ್ ದ ಏಜ್ ಈಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಲ್ವೇ ಅಲ್ಲ ಅದನ್ನ. ಸೊ ಇಲ್ಲಿ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಈಸ್ ವಾಟ್ ಡಸ್ ದ ಓಲ್ಡ್ ಮ್ಯಾನ್ ಮೀನ್ ವೆನ್ ಹಿ ಸೇಸ್ ದಿಸ್ ಈಸ್ ಮೈ ಇಂಪಾರ್ಟೆಂಟ್ ವರ್ಕ್ ಅಂತ ಹೇಳ್ತಾನೆ. ಸೊ ಫೀಡಿಂಗ್ ಸ್ಪ್ಯಾರೋಸ್ ಈಸ್ ಈಸ್ ಜಾಬ್ ಫಾರ್ ಮನಿ, ಹಿ ಹ್ಯಾಸ್ ನೋ ಅದರ್ ವರ್ಕ್, ಹೆಲ್ಪಿಂಗ್ ಬರ್ಡ್ಸ್ ಬ್ರಿಂಗ್ಸ್ ಹಿಮ್ ಪರ್ಪಸ್ ಅಂಡ್ ಪೀಸ್, ಅಂಡ್ ಹಿ ವಾಂಟ್ಸ್ ಅದರ್ಸ್ ಟು ವಾಚ್ ಹಿಮ್. ಓಕೆ, ನೋಡಿ ಇಲ್ಲಿ ವಾಟ್ ಡಸ್ ದ ಓಲ್ಡ್ ಮ್ಯಾನ್ ಮೀನ್ ವೆನ್ ಹಿ ಸೇಸ್ ದಿಸ್ ಈಸ್ ಮೈ ಇಂಪಾರ್ಟೆಂಟ್ ವರ್ಕ್ ಅಂತ ಹೇಳ್ತಾನೆ. ಇದೇ ನನ್ನ ಒಂದು ಬಹಳ ಇಂಪಾರ್ಟೆಂಟ್ ಕೆಲಸ, ಪ್ರಮುಖವಾದ ಕೆಲಸ ಅಂತ ಹೇಳ್ತಾನೆ. ಯಾಕೆ? ಓಕೆ, ಸ್ಪ್ಯಾರೋಸ್ಗೆ ಫೀಡ್ ಮಾಡೋದ್ರಿಂದ ಅವ್ರಿಗೇನಾದರೂ ಹಣ ಬರ್ತಾ ಇತ್ತಾ, ಅದು ಅವನು ಉದ್ಯೋಗ ಆಗಿತ್ತಾ? ಓಕೆ, ಹಿ ಹ್ಯಾಸ್ ನೋ ಅದರ್ ವರ್ಕ್, ಅವನಿಗೆ ಬೇರೆ ಮಾಡೋಕ್ಕೆ ಕೆಲಸ ಇರಲಿಲ್ವಾ? ಅಥವಾ ಹೆಲ್ಪಿಂಗ್ ಬರ್ಡ್ಸ್ ಬ್ರಿಂಗ್ಸ್ ಹಿಮ್ ಪರ್ಪಸ್ ಅಂಡ್ ಪೀಸ್, ಇಲ್ಲಿ ಆ ಪಕ್ಷಿಗಳಿಗೆ ಸಹಾಯ ಮಾಡುವುದರೊಂದಿಗೆ ಅವನಿಗೆ ಏನೋ ಒಂಥರ ನೆಮ್ಮದಿ, ಖುಷಿ, ಸಂತೋಷ, ಮಾನಸಿಕವಾಗಿ ಒಂದಿಷ್ಟು ಆಹ್ಲಾದಕರವಾದಂಥ ಒಂದು ಸಂತೃಪ್ತ ಭಾವನೆ ಅವನಲ್ಲಿ ಮೂಡ್ತಾ ಇತ್ತು. ಆ್ಯಂಡ್ ಹಿ ವಾಂಟ್ಸ್ ಅದರ್ಸ್ ಟು ವಾಚ್ ಹಿಮ್, ಅವನು ನನ್ನನ್ನು ಬೇರೆದವ್ರು ನೋಡಬೇಕು ಅಂತ ಆ ಕೆಲಸ ಮಾಡ್ತಾ ಇದ್ದ ಅಂತ ಕೊಟ್ಟಿದ್ದಾರೆ. ಈ 4 ಆಪ್ಷನ್ ನಾವು ಅನಾಲಿಸಿಸ್ ಮಾಡಿದಾಗ, ಬಟ್ ಹಿಯರ್ ಇಸ್ ದ ಆಪ್ಟ್ ಒನ್ ಈಸ್ ಹೆಲ್ಪಿಂಗ್ ಬರ್ಡ್ಸ್ ಬ್ರಿಂಗ್ಸ್ ಹಿಮ್ ಪರ್ಪಸ್ ಆ್ಯಂಡ್ ಪೀಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಐ ಫೌಂಡ್ ಎ ರೀಸನ್ ಟು ಲಿವ್ ಅಂತ ಹೇಳ್ತಾನೆ. ಅವನು ಬದುಕಲಿಕ್ಕೆ ಒಂದು ಕಾರಣ ಬೇಕಾಗಿತ್ತು. ಆ ಪಕ್ಷಿಗಳಿಗೆ ಆ ಫೀಡ್ ಮಾಡೋದ್ರ ಮುಖಾಂತರ ಅವನಿಗೇನೋ ಮತ್ತೆ ಒಂದು ಹೊಸ ಜೀವನ ಸ್ಟಾರ್ಟ್ ಆದಂಗೆ ಆಯಿತು, ಖುಷಿ ಸಿಕ್ತು, ಸಂತೋಷ ಸಿಗ್ತಾ ಇತ್ತು. ಓಕೆ, ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅನ್ನುವಂಥದ್ದು. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆರ್ ಐಡಿಯಾ ಆಫ್ ದ ಪ್ಯಾಸೇಜ್? ಇಲ್ಲಿ ಕೊಟ್ಟಿರೋ ಒಂದು ಪ್ಯಾಸೇಜಿನ ಒಂದು ಥೀಮ್ ಏನಿದೆ ಅಂತ ಕೇಳಿದ್ದಾರೆ, ಐಡಿಯಾ ಏನಿದೆ ಅಂತ ಕೇಳಿದ್ದಾರೆ. ಲೈಫ್ ಇನ್ ಸಿಟೀಸ್ ಈಸ್ ಆಲ್ವೇಸ್ ಡಿಫಿಕಲ್ಟ್, ಪೀಪಲ್ ಮಸ್ಟ್ ವರ್ಕ್ ಹಾರ್ಡ್ ಟು ಬಿ ಸಕ್ಸಸ್ಫುಲ್, ಟ್ರೂ ಹ್ಯಾಪಿನೆಸ್ ಕಮ್ಸ್ ಫ್ರಮ್ ಕೇರಿಂಗ್ ಆ್ಯಂಡ್ ಶೇರಿಂಗ್, ಆ್ಯಂಡ್ ಮನಿ ಇಸ್ ದ ಕೀ ಟು ಪೀಸ್ ಅಂತ ಕೇಳಿದ್ದಾರೆ. ನೋಡಿ, ಲೈಫ್ ಇನ್ ಸಿಟೀಸ್ ಈಸ್ ಆಲ್ವೇಸ್ ಡಿಫಿಕಲ್ಟ್, ನಗರಗಳಲ್ಲಿ ಒಂದು ಜೀವನ ನಡೆಸುವಂಥದ್ದು ಯಾವಾಗಲೂ ಕಷ್ಟಕರವಾಗಿರುತ್ತೆ ಅಂತ ಕೊಟ್ಟಿದ್ದಾರೆ.
ಓಕೆ, ಪೀಪಲ್ ಮಸ್ಟ್ ವರ್ಕ್ ಹಾರ್ಡ್ ಟು ಬಿ ಸಕ್ಸಸ್ಫುಲ್. ನಾವು ಸಕ್ಸಸ್ಫುಲ್ ಆಗಿರ್ಬೇಕಾದ್ರೆ ಯಾವಾಗ್ಲೂ ಹಾರ್ಡ್ ವರ್ಕ್ ಮಾಡ್ತಾನೆ ಇರಬೇಕಾ ಅಂತ ಕೊಟ್ಟಿದ್ದಾರೆ. ಆರ್ ಟ್ರೂ ಹ್ಯಾಪಿನೆಸ್ ಕಮ್ಸ್ ಫ್ರಮ್ ಕೇರಿಂಗ್ ಆ್ಯಂಡ್ ಶೇರಿಂಗ್. ಇಲ್ಲಿ ನಿಜವಾದ ಒಂದು ಸಂತೋಷ, ಖುಷಿ ಅನ್ನುವಂಥದ್ದು ಒಂದು ನಾವು ಇನ್ನೊಬ್ಬರನ್ನ ಕೇರ್ ಮಾಡೋದ್ರ ಮೂಲಕ ಅಥವಾ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಬರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಮನಿ ಇಸ್ ದ ಕೀ ಟು ಪೀಸ್. ಇಲ್ಲಿ ನೆಮ್ಮದಿ, ಶಾಂತಿಗೆ, ಜೀವನಕ್ಕೆ ಒಂದು ಹಣವೇ ಮುಖ್ಯ ಅಂತ ಕೊಟ್ಟಿದ್ದಾರೆ. ಸೊ ಈ ಎಲ್ಲ 4 ಆಪ್ಷನ್ಸ್ ಅನ್ನು ನೋಡಿದಾಗ ದ ಟ್ರೂ ಆನ್ಸರ್ ಈಸ್, ದ ಬೆಸ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್. ಯಾಕೆ ಅಂತಂದರೆ ಟ್ರೂ ಹ್ಯಾಪಿನೆಸ್ ಕಮ್ಸ್ ಫ್ರಮ್ ಕೇರಿಂಗ್ ಆ್ಯಂಡ್ ಶೇರಿಂಗ್. ಓಕೆ, ಇಲ್ಲಿ ಆಸ್ ಎ ಓಲ್ಡ್ ಮ್ಯಾನ್ ಹಿ ವಾಸ್ ವೆರಿ ಹ್ಯಾಪಿ ವಾಟ್ ಹಿ ವಾಸ್ ಡೂಯಿಂಗ್ ಅಂತ. ಅವನು ಮಾಡ್ತಕ್ಕಂಥ ಕೆಲಸದಲ್ಲಿ ಅವನಿಗೆ ನೆಮ್ಮದಿ, ಸುಖ, ಸಂತೋಷ ಸಿಗ್ತಾ ಇತ್ತು. ಹಾಗಾಗಿ ಅವನು ತನ್ನ ಒಂದು ಭಾವನೆಗಳನ್ನು ಆ ಪಕ್ಷಿಗಳ ಮೂಲಕ ಹಂಚ್ಕೊಳ್ಳೋ, ಅದರಲ್ಲಿ ಅವುಗಳಿಗೆ ಕೇರ್ ಮಾಡಿದರೆ ಅವ್ನಿಗೆ ಒಂಥರ ಏನೋ ಖುಷಿ. ಸೊ ಹಾಗಾಗಿ ABD ಒಂದು ಇದು ಕೊಟ್ಟಿರೋ ಪ್ಯಾಸೇಜದ ಒಂದು ಸೆಂಟ್ರಲ್ ಸಂದೇಶ ಅಲ್ವೇ ಅಲ್ಲ ಅದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ವೈ ಡಸ್ ಮಾಯಾ ಫೀಲ್ ಥಾಟ್ಫುಲ್ ಅಟ್ ದ ಎಂಡ್ ಆಫ್ ದ ಪ್ಯಾಸೇಜ್? ಇಲ್ಲಿ ಕೊನೆಗೆ ಏನಾಗುತ್ತೆ, ಪ್ಯಾಸೇಜ್ ಎಂಡಲ್ಲಿ ಮಾಯಾ ಒಂಥರ ಥಾಟ್ಫುಲ್ ಆಗ್ತಾಳೆ, ಬಹಳ ಒಂದು ಚಿಂತಿಸ್ತಕ್ಕಂಥ ಸ್ಥಿತಿಗೆ ಅವಳು ಹೋಗ್ತಾಳೆ. ಯಾಕೆ ಅಂತ ಕೇಳಿದ್ದಾರೆ. ಸಿ ಫೆಲ್ಟ್ ಸಿ ಡಿಡ್ ನಾಟ್ ಲೈಕ್ ಟೀಚಿಂಗ್, ಸಿ ವಾಂಟೆಡ್ ಟು ಲೀವ್ ದ ಸಿಟಿ, ದ ಓಲ್ಡ್ ಮ್ಯಾನ್ಸ್ ವರ್ಡ್ಸ್ ಚೇಂಜ್ಡ್ ಹರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯಾಪಿನೆಸ್, ಆ್ಯಂಡ್ ಸಿ ಬಿಕೇಮ್ ಅಫ್ರೇಡ್ ಆಫ್ ಲೋನ್ಲಿನೆಸ್ ಅಂತ ಕೊಟ್ಟಿದ್ದಾರೆ. ಸಿ ಫೆಲ್ಟ್ ಸಿ ಡಿಡ್ ನಾಟ್ ಲೈಕ್ ಟೀಚ್ ಅಂದರೆ ಅವಳಿಗೆ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ಲು, ಆ ಕೆಲಸ ಇಷ್ಟ ಆಗಲಿಲ್ವಾ ಅಂತ ಇದೆ. ಆ್ಯಂಡ್ ಸಿ ವಾಂಟೆಡ್ ಟು ಲೀವ್ ದ ಸಿಟಿ, ಅವಳು ಆ ನಗರವನ್ನು ಬಿಟ್ಟು ಹೋಗ್ಬೇಕಂತ ವಿಚಾರ ಮಾಡ್ತಾಳೆ ಅಂತ ಕೊಟ್ಟಿದ್ದಾರೆ. ದ ಓಲ್ಡ್ ಮ್ಯಾನ್ಸ್ ವರ್ಡ್ ಚೇಂಜ್ಡ್ ಹರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯಾಪಿನೆಸ್ ಅಂದರೆ ಆ ಒಂದು ವಯಸ್ಸಾದಂಥ ವ್ಯಕ್ತಿಯ ಮಾತುಗಳು ಅವಳ ತಿಳುವಳಿಕೆ, ಸಂತೋಷದ ಬಗ್ಗೆ, ಹ್ಯಾಪಿನೆಸ್ ಬಗ್ಗೆ, ಖುಷಿಯ ಬಗ್ಗೆ ಅವಳು ಏನು ತಿಳ್ಕೊಂಡಿದ್ಲು ಆ ಒಂದು ಸಂಪೂರ್ಣ ಭಾವನೆಯನ್ನು ಮಾಡ್ತಾ ಇದೆ, ಅದು ಬದಲಾಯಿಸ್ಬಿಡ್ತು. ಆ್ಯಂಡ್ ಸಿ ಬಿಕೇಮ್ ಅಫ್ರೇಡ್ ಆಫ್ ಲೋನ್ಲಿನೆಸ್, ಅವಳು ಏಕಾಂಗಿಯಾಗಿರೋಕ್ಕೆ ಭಯ ಪಟ್ಕೊಂಡ್ಬಿಟ್ಲು ಅಂತ ಇದೆ. ಸೊ ಹಾಗಾಗಿ ಇಲ್ಲಿ A, B ಆ್ಯಂಡ್ D ಆರ್ somewhat they are not apt and relevant. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಯಾಕಂತಂದರೆ ಅವಳು ಹೋಗಬೇಕಾದ್ರೆ ಸಿ ಡಿಸೈಡೆಡ್ ಟು ಟೀಚ್ ಹರ್ ಸ್ಟೂಡೆಂಟ್ಸ್ ಅಬೌಟ್ ಕೈಂಡ್ನೆಸ್, ಎಂಪತಿ, ಹ್ಯಾಪಿನೆಸ್. ಅಂದರೆ ಆ ಒಬ್ಬ ವಯಸ್ಸಾದ ವೃದ್ಧನಿಂದ ಏನು ತಿಳ್ಕೊಂಡ್ಲು ಅದನ್ನು ತನ್ನ ಮಕ್ಕಳಿಗೂ ಕೂಡ ಕಲಿಸ್ಬೇಕು, ಅವರನ್ನು ಕೂಡ ಒಬ್ಬ ಗುಡ್ ಹ್ಯೂಮನ್ ಬೀಯಿಂಗ್ ಅನ್ನು ಮಾಡಬೇಕು ಅಂತ ತಿಳ್ಕೊಂಡು ಸಿ ವೆಂಟ್ ವಿತ್ ಎ ಸ್ಪಿರಿಟ್, ಇದನ್ನೆಲ್ಲವಲ್ಲಿ ಕಲಿಸ್ಬೇಕು ಅನ್ನೋ ಒಂದು ಸ್ಪಿರಿಟ್ ಅಲ್ಲಿ ಅವಳು ಹೋಗ್ತಾಳೆ ಅಂತ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ವಾಟ್ ಡಸ್ ದ ಪ್ಯಾಸೇಜ್ ಸಜೆಸ್ಟ್ ಅಬೌಟ್ ಮಾಡರ್ನ್ ಲೈಫ್? ಹಾಗಾದ್ರೆ ಈ ಪ್ಯಾಸೇಜ್ ಅಲ್ಲಿ ನಮ್ಮ ಒಂದು ಆಧುನಿಕ ಜೀವನದ ಬಗ್ಗೆ ಏನನ್ನ ನಮಗೆ ಸೂಚಿಸ್ತಾ ಇದೆ ಅಂತ ಕೇಳಿದ್ದಾರೆ. ಪೀಪಲ್ ಟ್ರಾವೆಲ್ ಎ ಲಾಟ್, ಮಾಡರ್ನ್ ಪೀಪಲ್ ಆರ್ ಬಿಸಿಯರ್ ಬಟ್ ಲೆಸ್ ಹ್ಯಾಪಿ, ಸಿಟೀಸ್ ಆರ್ ಮೋರ್ ಬ್ಯೂಟಿಫುಲ್ ದೆನ್ ವಿಲೇಜಸ್, ಎವ್ರಿ ಒನ್ ವಾಂಟ್ಸ್ ಟು ಬಿ ರಿಚ್ ಅಂತ ಕೊಟ್ಟಿದ್ದಾರೆ. ಪೀಪಲ್ ಟ್ರಾವೆಲ್ ಎ ಲಾಟ್ ಅಂತ ಕೊಟ್ಟಿದ್ದಾರೆ. ಸೊ ಬಹಳಷ್ಟು ಪ್ರಯಾಣ ಮಾಡಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ದೆನ್ ಮಾಡರ್ನ್ ಪೀಪಲ್ ಆರ್ ಬಿಸಿಯರ್ ಬಟ್ ಲೆಸ್ ಹ್ಯಾಪಿ. ಇಲ್ಲಿ ಆಧುನಿಕ ಒಂದು ಜಗತ್ತಿನ ನಾವುಗಳು ಬಹಳಷ್ಟು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ, ಆದರೆ ನಮ್ಮಲ್ಲಿ ಒಂದು ಕಡಿಮೆ ಸಂತೋಷ ಇರುತ್ತೆ ಅಂತ ಕೊಟ್ಟಿದ್ದಾರೆ. ದೆನ್ ಸಿಟೀಸ್ ಆರ್ ಮೋರ್ ಬ್ಯೂಟಿಫುಲ್ ದ್ಯಾನ್ ವಿಲೇಜಸ್ ಅಂತ ಕೊಟ್ಟಿದ್ದಾರೆ. ಇಟ್ಸ್ ಆಫ್ಕೋರ್ಸ್ ಇಟ್ಸ್ ನಾಟ್ ಎಟ್ ಆಲ್ ಟ್ರೂ. ಅಂದರೆ ಸಿಟಿಗಳು ಮಾತ್ರ ಬ್ಯೂಟಿಫುಲ್ಲು, ವಿಲೇಜಸ್ಸು ಅಗ್ಲಿ ಅಂತ ಅಲ್ಲ. ಸೊ ಹಾಗಾಗಿ ಎವ್ರಿ ಒನ್ ವಾಂಟ್ಸ್ ಟು ಬಿ ರಿಚ್ ಅಂತ, ಎಲ್ಲೂ ಪ್ರತಿಯೊಬ್ಬರು ಶ್ರೀಮಂತರಾಗಬೇಕು ಅಂತ ಬಯಸ್ತಾರೆ ಅಂತ ಕೊಟ್ಟಿದ್ದಾರೆ. ಬಟ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಮಾಡರ್ನ್ ಪೀಪಲ್ ಆರ್ ಬಿಸಿಯರ್ ಬಟ್ ಲೆಸ್ ಹ್ಯಾಪಿ. ಇಲ್ಲಿ ಆಧುನಿಕ ವ್ಯಕ್ತಿಗಳಾದಂಥ ನಾವುಗಳು, ಜನರು ಬಹಳಷ್ಟು ಕೆಲಸದಲ್ಲಿ ಬ್ಯುಸಿ ಇದ್ದೀವಿ, ಆದರೆ ನಮ್ಮಲ್ಲಿ ಆ ಒಂದು ಖುಷಿ, ಸಂತೋಷ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಬಂದಿದೆ. ಸೊ ಹಾಗಾಗಿ ಇಲ್ಲಿ ರಶಿಂಗ್, ಅನ್ಹ್ಯಾಪಿ ಅಂತ ಆಲ್ರೆಡಿ ಯೂಸ್ ಮಾಡಿದ್ದಾರೆ. ಸೊ ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಅಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಸೊ ದ ಪರ್ಪಸ್ ಆಫ್ ದ ಓಲ್ಡ್ ಮ್ಯಾನ್ಸ್ ಡೈಲಾಗ್ ಈಸ್ ಟು ಶೋ ಈಸ್ ಆಂಗರ್, ಟೀಚ್ ಎ ಮಾರಲ್ ಲೆಸನ್, ಡಿಸ್ಕ್ರೈಬ್ ಈಸ್ ಪಾಸ್ಟ್, ಆಸ್ಕ್ ಫಾರ್ ಸಿಂಪತಿ ಅಂತ ಕೇಳಿದೆ. ದ ಪರ್ಪಸ್ ಆಫ್ ದ ಓಲ್ಡ್ ಮ್ಯಾನ್ಸ್ ಡೈಲಾಗ್ ಈಸ್, ಇಲ್ಲಿ ಆ ವಯಸ್ಸಾದಂಥ ವೃದ್ಧ ಮಾತಾಡ್ತಾನೆ, ಅವನ ಮಾತಿನ ಅರ್ಥ ಏನಾಗಿತ್ತು, ಯಾತಕ್ಕೋಸ್ಕರ ಆ ರೀತಿ ಮಾತಾಡಿದ ಅಂತ. ವೆದರ್ ಈ ವಾಂಟೆಡ್ ಟು ಶೋ ಈಸ್ ಆಂಗರ್, ತನ್ನ ಒಂದು ಸಿಟ್ಟನ್ನು ವ್ಯಕ್ತಪಡಿಸಲಿಕ್ಕೆ ಹೇಳಿದ್ನ, ಅಥವಾ ಟೀಚ್ ಎ ಮಾರಲ್ ಲೆಸನ್, ಒಂದು ಏನಾದರೂ ನೈತಿಕ ಪಾಠವನ್ನು ಕಲಿಸ್ಬೇಕಂತ ಮಾತಾಡ್ತಾನೆ, ಅಥವಾ ಡಿಸ್ಕ್ರೈಬ್ ಈಸ್ ಪಾಸ್ಟ್, ಅವನ ಹಿಂದಿನ ಒಂದು ಘಟನೆ ಏನೆಲ್ಲ ಆಗಿತ್ತು ಅದನ್ನು ಹೇಳಬೇಕು ಅಂತ ಹೇಳ್ತಾನೆ, ಅಥವಾ ಆಸ್ಕ್ ಫಾರ್ ಸಿಂಪತಿ, ಒಂದು
ಸಿಂಪತಿ ಕ್ರಿಯೇಟ್ ಮಾಡಲಿಕ್ಕೆ ಈ ಥರ ಹೇಳ್ತಾನೆ ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ಒಂದು ಎನಾಲಿಸಿಸ್ ಆಫ್ಟರ್ ಆಲ್ ದ ಆಪ್ಷನ್ಸ್ ವಿಲ್ ಕಮ್ ಟು ದ ಕನ್ಕ್ಲೂಷನ್ ದ್ಯಾಟ್ ಆಪ್ಷನ್ ಬಿ ಟೀಚ್ ಎ ಮಾರಲ್ ಲೆಸನ್ ಟು ದಿ ಯಂಗರ್ ಜನರೇಷನ್ ಅಂತ. ಈಗಿನ ಒಂದು ಯುವ ಜನತೆಗೆ, ಯುವ ಪೀಳಿಗೆಗೆ ಅವನು ಒಂದು ನೈತಿಕ ಪಾಠವನ್ನು ಹೇಳಲಿಕ್ಕೆ ಬಯಸ್ತಾನೆ. ಅಂದರೆ ದ ಮನಿ ಈಸ್ ನಾಟ್ ಎವ್ರಿಥಿಂಗ್ ಅಂತ. ಇಲ್ಲಿ ದುಡ್ಡೇ ಮುಖ್ಯ ಅಲ್ಲ, ಕೆಲಸನೇ ಮುಖ್ಯ ಅಲ್ಲ, ಅದರ ಹೊರತಾಗಿಯೂ ಜೀವನವನ್ನು ಮಾಡ್ಬೋದು ಅನ್ನೋದನ್ನ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ. ಓಕೆ, ಅವನು ಜೀವನದ ಪಾಠ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಶಾಂತಿ ನೀತಿಯ ವಿಷಯ ಇದೆ, ಕಾಳಜಿ ಕನ್ಸರ್ನ್ ಇದೆ, ಒಂದು ಗ್ರ್ಯಾಟಿಟ್ಯೂಡ್ನೆಸ್ ಇದೆ. ಆದ್ದರಿಂದ ಇದು ಒಂದು ಮಾರಲ್ ಪರ್ಪಸ್ ಇದೆ ಇದರಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಕ್ವೆಶನ್, ವಾಟ್ ಕ್ವಾಲಿಟಿ ಆಫ್ ಮಾಯಾ ಇಸ್ ಹೈಲೈಟೆಡ್ ಇನ್ ದ ಪ್ಯಾಸೇಜ್? ಇಲ್ಲಿ ಮಾಯಾನ ಯಾವ ಒಂದು ಗುಣಗಳನ್ನು ಹೈಲೈಟ್ ಮಾಡಿದ್ದಾರೆ? ಸಿ ಇಸ್ ಕೇರ್ಲೆಸ್, ಸಿ ಇಸ್ ಕ್ಯೂರಿಯಸ್ ಅಂಡ್ ಥಾಟ್ಫುಲ್, ಸಿ ಇಸ್ ಸೆಲ್ಫಿಶ್, ಸಿ ಡಿಸ್ಲೈಕ್ಸ್ ಟೀಚಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅಫ್ಕೋರ್ಸ್ ಇಲ್ಲಿ ಇಟ್ಸ್ ವೆರಿ ಈಸಿ ಫಾರ್ ಅಸ್ ಟು ಫೈಂಡ್ ದ ಆನ್ಸರ್. ಯಾಕಂತಂದರೆ ಸಿ ಇಸ್ ಕೇರ್ಲೆಸ್ ಇರಲಿಲ್ಲ. ಓಕೆ, ಅವಳು ಸಿ ವಾಸ್ ವೆರಿ ಕೇರ್ಫುಲ್. ಆ್ಯಂಡ್ ಸಿ ಇಸ್ ಸೆಲ್ಫಿಶ್ ಕೂಡ ಇರಲಿಲ್ಲ. ಓಕೆ, ಸೆಲ್ಫ್ಲೆಸ್ ಇದ್ದವಳು. ಆ್ಯಂಡ್ ಸಿ ಡಿಸ್ಲೈಕ್ಸ್ ಟೀಚಿಂಗ್, ನೋ, ಸಿ ವಾಸ್ ವೆರಿ ಮಚ್, ಸಿ ಹ್ಯಾಡ್ ಎ ವೆರಿ ಗುಡ್ ಪ್ಯಾಷನ್ ಅಬೌಟ್ ಹರ್ ಪ್ರೊಫೆಷನ್. ಸೊ ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಇಸ್ ಸಿ ಇಸ್ ಕ್ಯೂರಿಯಸ್ ಆ್ಯಂಡ್ ಥಾಟ್ಫುಲ್. ಅವಳು ಒಂದು ಕುತೂಹಲ ಇತ್ತು, ಮತ್ತು ಒಂದು ವಿಚಾರ ಉಳ್ಳಂಥ ವ್ಯಕ್ತಿಯಾಗಿದ್ಲು. ಕ್ಯೂರಿಯಸ್ ಇರೋದ್ರಿಂದ ಹೋಗಿ ಆ ಓಲ್ಡ್ ಮ್ಯಾನನ್ನು ಮಾತಾಡಿಸ್ತಾಳೆ. ಓಕೆ, ಮಾತಾಡಿ ಅವ್ರು ಆ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾಳೆ. ಸೊ ದೇರ್ ಫಾರ್ ಆಪ್ಷನ್ ಬಿ ಈಸ್ ದ ರೈಟ್ ಒನ್ ಅಂತ ಹೇಳ್ಬೋದು. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ವಾಟ್ ಈಸ್ ದ ಟೋನ್ ಆಫ್ ದ ಪ್ಯಾಸೇಜ್ ಅಂತ ಕೇಳಿದ್ದಾರೆ. ಹ್ಯೂಮರಸ್, ಆಂಗ್ರಿ, ರಿಫ್ಲೆಕ್ಟಿವ್ ಅಂಡ್ ಇನ್ಸ್ಪೈರಿಂಗ್ ಅಂಡ್ ಫಿಯರ್ಫುಲ್ ಅಂತ. ಇಲ್ಲಿ ಈ ಪ್ಯಾಸೇಜದ ಟೋನ್ ಏನು, ಹೇಳುವಂಥ ಶೈಲಿ ಅದೇನು ಹಾಸ್ಯಾಸ್ಪದವಾಗಿದೆಯಾ, ಅಥವಾ ಒಂದು ಕೋಪದಿಂದ ಕೂಡಿದೆಯಾ, ಅಥವಾ ರಿಫ್ಲೆಕ್ಟಿವ್ ಆ್ಯಂಡ್ ಇನ್ಸ್ಪೈರಿಂಗ್ ಅಂದರೆ ಒಂದು ನಮ್ಮ ಜೀವನದ ಶೈಲಿಯ ಪ್ರತಿಫಲನ ಮತ್ತೆ ಒಂದು ಇನ್ಸ್ಪೈರ್ ಮಾಡುವಂಥದ್ದು, ಪ್ರೇರಣೆ ನೀಡುವಂಥದ್ದಾಗಿದೆಯಾ, ಅಥವಾ ಭಯವನ್ನು ಹುಟ್ಟಿಸುವಂಥದ್ದಾಗಿದೆಯಾ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ನಥಿಂಗ್ ಬಟ್ ರಿಫ್ಲೆಕ್ಟಿವ್ ಆ್ಯಂಡ್ ಇನ್ಸ್ಪೈರಿಂಗ್. ಇದು ನಮ್ಮನ್ನು ನಾವು ರಿಫ್ಲೆಕ್ಟ್ ಮಾಡಿಕೊಂಡು ನಮಗೆ ಮತ್ತೆ ಬೈ ದ ಇನ್ಸಿಡೆಂಟ್ಸ್, ಆ ಥರ ಇನ್ಸಿಡೆಂಟ್ಸ್ ನೋಡೋದ್ರಿಂದ ವಿಲ್ ಗೆಟ್ ಇನ್ಸ್ಪೈರ್ಡ್ ಟು ಡೂ ಸಮ್ ಗುಡ್ ಥಿಂಗ್ಸ್ ಅಂತ. ನಾವು ಕೂಡ ಅಂಥ ವ್ಯಕ್ತಿಗಳನ್ನು, ಅಂಥ ಘಟನೆಗಳನ್ನು ನೋಡಿ ಜೀವನದಲ್ಲಿ ಒಂದು ಲರ್ನಿಂಗನ್ನು ಮಾಡಿಕೊಂಡು, ಅರಿವನ್ನು ತಿಳ್ಕೊಂಡು, ಆಲೋಚನೆ, ಒಂದು ಪ್ರೇರಣೆಯನ್ನು ಪಡ್ಕೊಂಡು ನಾವು ಕೂಡ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸದಲ್ಲಿ ತೊಡಗಲಿಕ್ಕೆ ಸಹಾಯಕವಾಗೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಡಸ್ ದ ಓಲ್ಡ್ ಮ್ಯಾನ್ ಸಿಂಬಲೈಸ್ ಇನ್ ದ ಪ್ಯಾಸೇಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಯಸ್ಸಾದಂಥ ವ್ಯಕ್ತಿ ಯಾವುದರ ಸಂಕೇತವಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ವೆಲ್ತ್, ಪವರ್, ಇನ್ನರ್ ಪೀಸ್ ಅಂಡ್ ವಿಸ್ಡಮ್, ಲೋನ್ಲಿನೆಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ವೆಲ್ತ್ ಅಂದರೆ ಸಂಪತ್ತಿನ ಒಂದು ಸಂಕೇತವಾಗಿದ್ದಾರ? ನೋ, ನಾಟ್ ಡೆಫಿನೆಟ್ಲಿ. ಓಕೆ, ಪವರ್ ನಾಟ್ ಎಟ್ ಆಲ್. ಆ್ಯಂಡ್ ಇನ್ನರ್ ಪೀಸ್ ಆ್ಯಂಡ್ ವಿಸ್ಡಮ್, ಎಸ್. ಓಕೆ, ಒಂದು ಆತ್ಮ ತೃಪ್ತಿ, ಆತ್ಮ ನೆಮ್ಮದಿ ಇದೆ, ಜೊತೆಗೆ ಒಂದು ಜ್ಞಾನ ಅಂತೀವಲ್ಲ, ವಿಸ್ಡಮ್, ವೇರ್ ದೆರ್ ಈಸ್ ಎ ಎಕ್ಸ್ಪೀರಿಯನ್ಸ್ ದೆರ್ ಈಸ್ ನಾಲೆಡ್ಜ್ ಅನ್ನುವಂಥದ್ದು. ಓಕೆ, ಸೊ ಈ ಥರ ವಯಸ್ಸಲ್ಲಿರುತ್ತೆ, ಬಹಳಷ್ಟು ಅನುಭವ ಇದ್ದಲ್ಲಿ ಜ್ಞಾನ ಇರುತ್ತೆ ಅಂತ ಹೇಳ್ತಾರೆ ಹಿರಿಯರು. ಸೊ ಹಾಗಾಗಿ ಇನ್ನರ್ ಪೀಸ್ ಆ್ಯಂಡ್ ವಿಸ್ಡಮ್ ಅಲ್ಲಿ ಆ ವ್ಯಕ್ತಿ ಹತ್ರ ಇದೆ, ಅದು ನಮಗೆ ಆಪ್ಷನ್ ಸಿ ಇಸ್ ದ ರೈಟ್. ಇದು ಲೋನ್ಲಿನೆಸ್ ಅಂದರೆ ಏಕಾಂಗಿತನ, ಅಫ್ಕೋರ್ಸ್ ಇಟ್ ಇಸ್ ನಾಟ್. ಸೊ ದೇರ್ ಫಾರ್ ಆಪ್ಷನ್ ಸಿ ಇಸ್ ದ ರೈಟ್ ಒನ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ವಿಚ್ ಲೆಸನ್ ಡಸ್ ಮಾಯಾ ಡಿಸೈಡ್ ಟು ಟೀಚ್ ಹರ್ ಸ್ಟೂಡೆಂಟ್ಸ್? ಹಾಗಾದರೆ ಮಾಯಾ ಕೊನೆಗೆ ಯಾವ ಒಂದು ಪಾಠವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಒಂದು ಡಿಸೈಡ್ ಮಾಡ್ತಾಳೆ ಅಂತ ಕೇಳಿ. ಟು ಕಂಪೀಟ್ ಮೋರ್, ಟು ಮೆಮೊರೈಸ್ ಟೆಕ್ಸ್ಟ್ ಬುಕ್ಸ್, ಟು ಬಿ ಕೈಂಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ರಿಯಲ್ ಹ್ಯಾಪಿನೆಸ್ ಆ್ಯಂಡ್ ಟು ಗೆಟ್ ಹೈಯರ್ ಮಾರ್ಕ್ಸ್. ಓಕೆ, ಸೊ ಇಲ್ಲಿ ಡೆಫಿನೆಟ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಯಾಕಂತಂದರೆ ಸಿ ಮೇಡ್ ಅಪ್ ಅವರ್ ಮೈಂಡ್ ಟು ಟೀಚ್ ದ ಕೈಂಡ್ನೆಸ್, ಎಂಪತಿ, ಸಿಂಪತಿ, ದೆನ್ ಇದ್ರ ಬಗ್ಗೆ ಹೇಳಬೇಕು ಅಂತೇಳಿ ಅವ್ರು ಡಿಸೈಡ್ ಮಾಡ್ಕೊಂಡೇ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಸೊ ಇದ್ರ ಹೊರತಾಗಿಯೂ ಕೂಡ ಏನು ಮಾಡ್ತಾರೆ, ಎಕ್ಸಾಮಲ್ಲಿ ಏನು ಕೇಳ್ಬೋದು ಅಂತಂದರೆ ಒಂದು ಆಪೋಸಿಟ್ ವರ್ಡ್ ಅಂತ ಕೇಳ್ಬೋದು, ಆರ್ ಸಿನಾನಿಮ್ಸ್ ಕೇಳ್ಬೋದು, ಹೋಮೋಫೋನ್ಸ್ ಯಾವುದು ಯೂಸ್ ಮಾಡಿದ್ದಾರೆ ಅಂತ ಕೇಳ್ಬೋದು, ಅಥವಾ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ಒಂದು ಯಾವುದೋ ವರ್ಡ್ ಕೊಟ್ಟು ಅದನ್ನು ಕೇಳ್ಬೋದು. ದೆನ್ ಫಿಗರ್, ಈ ಥರದ್ದು ವೆರೈಟಿ ಆಫ್ ಕ್ವೆಶನ್ಸನ್ನು ಫ್ರೇಮ್ ಮಾಡ್ಬೋದು ಅಲ್ಲಿ. ಓಕೆ, ದೆನ್ ಆಸ್ ಐ ಸೆಡ್ ಅಪೋಸಿಟ್ ವರ್ಡ್ಸು, ಇವನ್ ಸಿಲೆಬಲ್ಸ್ ಕೂಡ ಕೇಳ್ಬೋದು. ಈಗ ಟೀಚ್ ಅಂತ ವರ್ಡ್ ಇದೆ, ಈ ಟೀಚ್ ಅನ್ನೋ ವರ್ಡಲ್ಲಿ ಎಷ್ಟು ಸಿಲೆಬಲ್ಸ್ ಇದೆ ಅಂತಲೂ ಕೂಡ ಕೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಅದು ಮೊನೋಸಿಲೆಬಿಕ್ ವರ್ಡ್ ಅಂತ ಹೇಳ್ಬೋದು. ಈಗ ಸ್ಟೂಡೆಂಟ್ಸ್ ಅಂತ ಇದೆ, ಅದರಲ್ಲಿ ಎಷ್ಟು ಸಿಲೆಬಲ್ಸ್ ಇದೆ ಅಂತಲೂ ಕೂಡ ಕೇಳ್ಬೋದು. ಸ್ಟೂಡೆಂಟ್ಸ್ ಇಲ್ಲಿ
ಒಂದು 2 ಸಿಲೆಬಲ್, ಓಕೆ, ಡೈಸಿಲೆಬಿಕ್ ಅಂತ ಹೇಳ್ಬೋದು. ಕೈಂಡ್ನೆಸ್ ಇದು ಡೈಸಿಲೆಬಲ್ಸ್ ಇದೆ. ಎಂಪತಿ, ಓಕೆ, ಇದು ಒಂದು ಡೈಸಿಲೆಬಿಕ್ ವರ್ಡ್ಸ್ ಇದೆ. ಓಕೆ, ಅಂಡರ್ಸ್ಟ್ಯಾಂಡ್ ಇಲ್ಲಿ 3 ಸಿಲೆಬಲ್ಸ್ ಇದೆ. ಹ್ಯಾಪಿನೆಸ್ 2 ಸಿಲೆಬಲ್ಸ್ ಇದೆ. ಈ ತರ ಒಂದು ಸಿಲೆಬಿಫಿಕೇಶನ್ ಮೇಲೆ ಕೇಳ್ಬೋದು. ಅಂಡ್ ಓಕೆ, ಆಸ್ ಐ ಸೆಡ್, ಈ ಥರದ್ದು ಕ್ವಶನ್ಸ್ ಅನ್ನ ವಿ ಮಸ್ಟ್ ಬಿ ರೆಡಿ ಟು ಆನ್ಸರ್ ಅಂತ. ಓಕೆ, ಇದು ವೆರ್ ಪ್ಯಾಸೇಜ್ ಇಸ್ ಕನ್ಸರ್ನ್ಡ್. ಲೆಟ್ಸ್ ಮೂವ್ ಆನ್ ಟು ದಿ ಸ್ಟಡಿ ಹೌ ಟು ಸ್ಟಡಿ ದ ಪೊಯೆಟ್ರಿ. ಹಾಗಾದ್ರೆ ಪೊಯೆಟ್ರಿಯನ್ನು ಯಾವ ರೀತಿ ನಾವು ಸ್ಟಡಿ ಮಾಡ್ಬೋದು, ಯಾವ ರೀತಿ ಆನ್ಸರ್ಸ್ ಅನ್ನು ಅಟೆಂಪ್ಟ್ ಮಾಡ್ಬೋದು ಅನ್ನೋದನ್ನ ವಿತ್ ಎನ್ ಎಕ್ಸಾಂಪಲ್ ಜಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು. ಲುಕ್ ಎಟ್ ದಿಸ್ ಒನ್. ರೀಡ್ ಅಲೌಡ್, ಐಡೆಂಟಿಫೈ ಸ್ಪೀಕರ್, ಟೋನ್, ಥೀಮ್. ಇಲ್ಲಿ ಏನು ಮಾಡಬೇಕು, ಒಂದಿಷ್ಟು ಸಾಧ್ಯವಾದಷ್ಟು ಜೋರಾಗಿ ಓದುವಂಥದ್ದು. ಜೋರಾಗಿ ಓದುವಂಥದ್ದು ಅಂದರೆ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗುವಂಥ ರೀತಿಯಲ್ಲಿ ಅಲ್ಲ. ಸೊ ಜಸ್ಟ್ ಯು ಕ್ಯಾನ್ ರೀಡ್ ವಿತ್ ಎ ನಾರ್ಮಲ್ ಒನ್, ನಿಮಗೆ ಅರ್ಥ ಆಗಬೇಕು. ಸೊ ಆ ಥರ ಒಂದಿಷ್ಟು ರೀಡ್ ಅಲೌಡ್ ಅಂತ. ಅದರಲ್ಲಿ ಯಾಕೆ ಅಂತಂದರೆ ಐಡೆಂಟಿಫೈ ದ ಸ್ಪೀಕರ್, ದೆನ್ ಟೋನ್, ಟೋನ್ ಯಾವ ರೀತಿ ಇದೆ ಅನ್ನೋಂಥದ್ದು. ಆಮೇಲೆ ಥೀಮ್, ಆ ಪೊಯಮಲ್ಲಿ ಒಂದು ಏನು ಥೀಮ್ ಇದೆ, ಏನು ಸಂದೇಶ ಇದೆ, ಏನು ಸಾರಾಂಶ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಓದುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮಾರ್ಕ್ ಪೊಯೆಟಿಕ್ ಡಿವೈಸಸ್. ಆ ಓದ್ತಾ ಸಂದರ್ಭದಲ್ಲಿ ಏನು ಮಾಡಬೇಕು, ಪೊಯೆಟಿಕ್ ಡಿವೈಸಸ್ ನಥಿಂಗ್ ಬಟ್ ದ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ ನಾವು. ಈಗ ಲೈಕ್ ಮೆಟಾಫರ್ ಯೂಸ್ ಮಾಡಿದಾರಾ, ಸಿಂಬ್ಲಿ ಯೂಸ್ ಮಾಡಿದಾರಾ, ಪರ್ಸಾನಿಫಿಕೇಶನ್ ಯೂಸ್ ಮಾಡಿದಾರಾ, ಅಲಿಟರೇಷನ್ ಇದೆಯಾ, ಸಿನೆಕ್ಟೆಕ್ ಇದೆಯಾ, ಹೈಪರ್ಬಲಿ ಇದೆಯಾ, ಅನೋಮಟೋಫಿಯಾ ಇದೆಯಾ, ಪ್ಯಾರಾಡಾಕ್ಸ್ ಇದೆಯಾ, ಲೈಕ್ ದಿಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ದೇರ್ ಆರ್ ಈ ಥರದ್ದು ಒಂದು ಅಲ್ಲಿ ಅಂಡರ್ಲೈನ್ ಮಾಡುವಂಥದ್ದು, ಮಾರ್ಕ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ ಈಸ್ ಅಬ್ಸರ್ವ್ ದ ರೈಮ್ ಸ್ಕೀಮ್. ಓಕೆ, ಅಲ್ಲಿ ಕೊಟ್ಟಿರೋ ರೈಮ್ ಸ್ಕೀಮ್ ಏನಿದೆ ನೋಡಬೇಕು. ಸ್ಟಾಂಜೆ ಚೇಂಜಸ್ ಏನಾದರೂ ಆಗಿದೆ ಅಂತ ನೋಡ್ಕೋಬೇಕು. ದೆನ್ ಇಮ್ಯಾಜಿನರಿ ಏನಾದರೂ ಕೊಟ್ಟಿದ್ದಾರಾ ಅಂತ ನೋಡುವಂಥದ್ದು. ಓಕೆ, ಸೊ ಈ ಥರದ ಅಂಶಗಳನ್ನು ಗಮನಿಸಬೇಕು. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಲಿಂಕ್ ಇಮೇಜ್ ಅಂಡ್ ಮೀನಿಂಗ್. ಸೊ try to imagine by reading, as you go on reading the poem, it's better to visualize what they have given in the poem ಅಂತ. ಪೊಯಮ್ ಓದ್ತಾ ಓದ್ತಾ ಅದ್ರ ಎಂಟೈರ್ ಟೆಕ್ಸ್ಟ್ ಅನ್ನ ನಮ್ಮ ಒಂದು ಮೈಂಡ್ ಅಲ್ಲಿ ವಿಜುವಲೈಸೇಷನ್ ಮಾಡ್ಕೋಬೇಕು. ಒಂದು ಚಿತ್ರೀಕರಣ ರೂಪದಲ್ಲಿ ನಮ್ಮ ತಲೆಯಲ್ಲಿ ಅದು ಮೂಡ್ತಾ ಹೋಗ್ಬೇಕು ಓದಿದ ತಕ್ಷಣ. ಸೊ ದ್ಯಾಟ್ ನಮಗೆ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಸಹಾಯ ಆಗುತ್ತೆ, ಅದ್ರ ಅರ್ಥವನ್ನು ತಿಳ್ಕೊಳ್ಳುವಂಥದ್ದು. ದೆನ್ ಆಲ್ವೇಸ್ ಎಕ್ಸ್ಪ್ಲೇನ್ ಎಫೆಕ್ಟ್ ಆಫ್ ದ ಡಿವೈಸ್. ಅಲ್ಲಿ ಯಾಕೆ ಅದನ್ನ ಕೊಟ್ಟಿದ್ದಾರೆ, ಅದರ ಅರ್ಥ ಏನು, ವೈ ವೆದರ್ ಇಟ್ ಈಸ್ ಅ ಮೆಟಾಫೋರ್ ಆರ್ ಸಿಂಬ್ಲಿ ಪರ್ಸಾನಿಫಿಕೇಶನ್, ಹಾಗಾದ್ರೆ ಅದನ್ನ ಅಲ್ಲಿ ಯಾಕೆ ಉಪಯೋಗಿಸಿದ್ದಾರೆ, ಅವರು ಏನನ್ನ ಹೇಳಲಿಕ್ಕೆ ಬಯಸ್ತಾರೆ ಅನ್ನುವಂಥ ಒಂದು ಎಫೆಕ್ಟ್ ಆಫ್ ದ ಡಿವೈಸ್ ಅನ್ನ ತಿಳ್ಕೊಳ್ಳಿಕ್ಕೆ, ವಿವರಿಸಲಿಕ್ಕೆ ಪ್ರಯತ್ನ ಪಡಬೇಕು. ದೆನ್ ನೆಕ್ಸ್ಟ್ ಒನ್ ಈಸ್ ಆಸ್ ಐ ಸೆಡ್, ಕನ್ನಡ ವರ್ಷನ್ ಅಲ್ಲಿ ನೋಡೋದಾದ್ರೆ ಜೋರಾಗಿ ಓದುವಂತ ಮಾಡಬೇಕು. ದೆನ್ ಕವಿತೆಯ ಅಲಂಕಾರಗಳನ್ನು ಗುರುತಿಸುವಂಥದ್ದಾಗಿರ್ಬೋದು, ಛಂದಸ್ಸು, ಪದ್ಯ ರಚನೆ, ಚಿತ್ರಣ ಗಮನಿಸುವಂಥದ್ದು. ಆ್ಯಂಡ್ ಚಿತ್ರಕ್ಕೆ ಅರ್ಥ ಬರುವ ರೂಪದಲ್ಲಿ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನಿಸುವಂಥದ್ದು. ದೆನ್ ಅಲಂಕಾರಕ್ಕೆ ಪ್ರಭಾವವನ್ನು ಕೂಡ ಬರೆಯುವಂಥದ್ದು. ಮೀನಿಂಗ್ ಆ್ಯಂಡ್ ಎಫೆಕ್ಟ್ ಏನಿದೆಯಲ್ಲ, ಯಾಕೆ, ಏನು, ಇದನ್ನೇ ಯಾಕೆ ಯೂಸ್ ಮಾಡಿದ್ದಾರೆ, ವೆದರ್ ಸಿಮಿಲಿ, ಮೆಟಾಫೋರ್, ಪರ್ಸಾನಿಫಿಕೇಶನ್, ಈ ಥರ ಅದನ್ನು ಗುರುತಿಸುವಂಥದ್ದು. ಸೊ and let's look at the example. Read the poem carefully and answer the questions that follow. The sun returns with golden light to chase away the silent night. The birds awake and start to sing as joy and hope the new day brings. Though yesterday may bring regret, each sunrise teaches do not forget. Life always gives another chance. Wake up again, get up and advance. See, ಇಲ್ಲಿ ನೋಡಿ, ಎಂಡಲ್ಲಿ ಲೈಟ್, ನೈಟ್, ದ ರೈಮಿಂಗ್ ವರ್ಡ್ಸ್ ಇದ್ದಾವೆ. ಸೇಮ್ ವರ್ಡ್ ಒಂದು ಸೌಂಡಲ್ಲಿ ಎಂಡ್ ಆಗಿದ್ದಾವೆ. ಓಕೆ, ಲೈಟ್, ನೈಟ್, ಸಿಂಗ್, ಬ್ರಿಂಗ್. ಓಕೆ, ದೆನ್ ರೆಗ್ರೆಟ್, ಫಾರ್ಗೆಟ್, ಚಾನ್ಸ್, ಅಡ್ವಾನ್ಸ್, ಈ ಥರ ಇರುವಂಥದ್ದು, ಇವುಗಳನ್ನು ಯೂಸ್ ಮಾಡುವಂಥದ್ದು. ದೆನ್ ಈಚ್ ಸನ್ರೈಸ್ ಟೀಚರ್ಸ್ ಅಂತ ಇದೆ. ಸೊ ಲೈಕ್ ದಿಸ್ ಮೇನ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಅನ್ನುವಂಥದ್ದು ಒಂದ್ಸರಿ ನೋಡಿದ್ಮೇಲೆ. ಆ್ಯಂಡ್ ಲೆಟ್ಸ್ ಲುಕ್ ಎಟ್ ದ ಕ್ವೆಶನ್ಸ್. Look at question number 1. Identify the rhyme scheme in the first stanza ಕೇಳಿದ್ದಾರೆ. ಲೈಟ್, ನೈಟ್, ಸಿಂಗ್, ಬ್ರಿಂಗ್ಸ್ ಅಂತ ಕೇಳಿದ್ದಾರೆ. ಅಥವಾ ವಿತೌಟ್ ಗಿವಿಂಗ್ ಈ ವರ್ಡ್ ಕೂಡ ಕೇಳ್ಬೋದು. ಇಲ್ಲಿ ನಾವು ಜನರಲ್ ಅಬ್ಸರ್ವೇಷನ್ ನಾನೇನು ಅಂಡರ್ಲೈನ್ ಮಾಡಿದ್ದೀನಿ ಅದನ್ನು ನೋಡ್ಬಿಟ್ರೆ ನಮ್ಗೆ ಏನಾಗುತ್ತೆ, ಇಟ್ಸ್ ಈಸಿ ಟು ಫೈಂಡ್ ದಿ ರೈಮ್ ಸ್ಕೀಮ್. ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್ ಅಬೌಟ್ ರೈಮ್ ಸ್ಕೀಮ್ ಇನ್ ಮೈ ವಿಡಿಯೋಸ್. ಸೊ ಪ್ಲೀಸ್ ಗೋ ಥ್ರೂ ಇಟ್ ಆ್ಯಂಡ್ ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಐ ಹ್ಯಾವ್ ಗಿವನ್ different varieties of rhyme schemes along with the examples and explanation I have given. So ಇಲ್ಲಿ light, night, A ಅಂತ ಇದೆ. Then sing, bring,
ಬಿ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಎ ಬಿ ಒಂದು ರೈಮ್ ಸ್ಕೀಮ್ ಅಲ್ಲಿ ಇರೋದ್ರಿಂದ, ಯಾಕಂದ್ರೆ ದೇ ವಿಲ್ ರೈಮ್ ಈಚ್ ಅದರ್. ಓಕೆ, ಎ ಬಿ ರೈಮ್ ಪ್ಯಾಟರ್ನ್ ಇಲ್ಲಿ ಯೂಸ್ ಮಾಡಲಾಗಿದೆ. The next question is, the line wake up again, get up and advance suggests wake up again, get up and advance. ಮತ್ತೆ ಎದ್ದೇಳಿ, ಮತ್ತೆ ಪ್ರಯತ್ನಿಸಿ ಅಂತ ಏನನ್ನು ಸಜೆಸ್ಟ್ ಮಾಡುತ್ತೆ? ಫೇಲ್ಯೂರ್ ಇಸ್ ದ ಎಂಡ್. ಓಕೆ, ಪೀಪಲ್ ಶುಡ್ ಸ್ಟಾಪ್ ಟ್ರೈಯಿಂಗ್, ಕೀಪ್ ಟ್ರೈಯಿಂಗ್ ಅಗೇನ್ ಅಂಡ್ ಅಗೇನ್, ಲೈಫ್ ಈಸ್ ಅನ್ಫೇರ್ ಅಂತ ಕೂಡ. ಅಂದರೆ ಫೇಲ್ಯೂರ್ ಇಸ್ ದ ಎಂಡ್. ಒಂದ್ಸರಿ ಫೇಲ್ ಆಗಿಬಿಟ್ರೆ ಮುಗಿತಾ ಜೀವನ ಅಲ್ಲಿಗೆ? ನೆವರ್, ಇಲ್ವೇ ಇಲ್ಲ. ಪೀಪಲ್ ಶುಡ್ ಸ್ಟಾಪ್ ಟ್ರೈಯಿಂಗ್, ನಾವು ಪ್ರಯತ್ನ ಮಾಡೋದನ್ನೇ ನಿಲ್ಲಿಸ್ಬೇಕಾ? ಇಲ್ಲ, ಅದೂ ಇಲ್ಲ. ಕೀಪ್ ಟ್ರೈಯಿಂಗ್ ಅಗೇನ್ ಅಂಡ್ ಅಗೇನ್, ಮತ್ತೆ ಪ್ರಯತ್ನ, ಮರಳಿ ಯತ್ನವ ಮಾಡು ಅಂತ. ಎಲ್ಲಿವರೆಗೂ? ಟ್ರೈ ಅಂಡ್ ಟ್ರೈ, ಡು ನಾಟ್ ಸಿಟ್ ಅಂಡ್ ಕ್ರೈ ಅಂತ ಹೇಳ್ತಾರೆ. ಓಕೆ, ಸೊ ಹಾಗೆ ನಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೇ ಇರಬೇಕು. ದೆನ್ ಓನ್ಲಿ ಒನ್ ಫೈನ್ ಡೇ ವಿಲ್ ಗೆಟ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಆ್ಯಂಡ್ ವಿಲ್ ಲೀಡ್ ಹ್ಯಾಪಿ ಲೈಫ್ ಅನ್ನುವಂಥದ್ದು. ಸೊ ಲೈಫ್ ಈಸ್ ಅನ್ಫೇರ್, ನಾಟ್ ಅಟ್ ಆಲ್ ರೆಲೆವೆಂಟ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್ ಅಂತ. ಇಲ್ಲಿ as I said, already explained it. So ನಾವು ಯಾವಾಗಲೂ ಏನು ಮಾಡಬೇಕು? we should move towards the positive. ಒಂದು ಸೈಡಲ್ಲಿ ಥಿಂಕ್ ಮಾಡಬೇಕು, ಬ್ರೈಟರ್ ಸೈಡಲ್ಲಿ ಥಿಂಕ್ ಮಾಡಬೇಕು. ಒನ್ ಶುಡ್ ಬಿ ಆಪ್ಟಿಮಿಸ್ಟ್ ಅಂತ. ಒನ್ ಶುಡ್ ಆಲ್ವೇಸ್ ಲುಕ್ ಆ್ಯಂಡ್ ಥಿಂಕ್ ಅಬೌಟ್ ದಿ ಬ್ರೈಟರ್ ಸೈಡ್ ಆಫ್ ದ ಲೈಫ್ ಅನ್ನುವಂಥದ್ದು ಒಂದು ಪಾಸಿಟಿವ್ ಮೋಟಿವೇಶನಲ್ ಮೆಸೇಜ್ ಈ ಒಂದು ಪದ್ಯದಲ್ಲಿ ಇದೆ ಅಂತ. ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ದ ಪೋಯಮ್ ಅಂತ ಕೇಳಿದ್ದಾರೆ. ನೇಚರ್ ಇಟ್ಸ್ ಡೇಂಜರಸ್, ಲೈಫ್ ಆಲ್ವೇಸ್ ಗಿವ್ಸ್ ನ್ಯೂ ಅಪರ್ಚುನಿಟೀಸ್, ಪೀಪಲ್ ಆಲ್ವೇಸ್ ಮೇಕ್ ಮಿಸ್ಟೇಕ್ಸ್, ದ ನೈಟ್ ಈಸ್ ಫ್ರೈಟನಿಂಗ್ ಅಂತ. ನೋಡಿ, ಸೊ ವಾಟ್ ಈಸ್ ದ ಸೆಂಟ್ರಲ್ ಥೀಮ್? ದ ಲೈಫ್ ಆಲ್ವೇಸ್ ಗಿವ್ಸ್ ಅಸ್ ನ್ಯೂ ಅಪರ್ಚುನಿಟೀಸ್. ಜೀವನ ನಮಗೆ ಬಹಳಷ್ಟು ಹೊಸ ಹೊಸ ಒಂದು ಅವಕಾಶಗಳನ್ನು ನೀಡ್ತಾನೆ ಇರ್ತದೆ. ಅವುಗಳನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಏನಿದೆ ಮೆಸೇಜ್ ಇದೆ, ಥೀಮ್ ಇದೆ. ಓಕೆ, ಸೊ ಮಿಕ್ಕಿರೋವೆಲ್ಲ ನಾಟ್ ಸೊ ರೆಲೆವೆಂಟ್ ಆ್ಯಂಡ್ ನಾಟ್ ಆಪ್ಟ್. ಸೊ ಲಿವ್ ಇಟ್. ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಇಲ್ಲಿ ಕವಿತೆಯ ಮುಖ್ಯ ಸಂದೇಶ ಕೊಟ್ಟಾಗಿದೆ. ಪ್ರತಿದಿನದ ಹೊಸ ಬೆಳಕು, ಹೊಸ ಅವಕಾಶವನ್ನು ನೋಡಿ. ಪ್ರತಿದಿನ ಕತ್ತಲಾದ್ಮೇಲೆ ಆ ಕತ್ತಲನ್ನು ಹೋಗಲಾಡಿಸಲು ಸೂರ್ಯ ಉದಯಿಸ್ತಾನೆ, ಕತ್ತಲನ್ನು ಕಳೀತಾನೆ. ಸೊ ಲೈಕ್ ಒಂದು ಕನ್ನಡ ಪದ್ಯ ಇದೆ ನೋಡಿ, ಮೂಡುವ ನೂರವಿ ಮೂಡುವನು, ಕತ್ತಲೊಡನೆ ಜಗಳ ಆಡುವನು. ಅದು ಈ ಥರ ಒಂದು ಪಂಜೆ ಮಂಗೇಶ್ವರ ಬರೆದಿರ್ತಕ್ಕಂಥ ಒಂದು ಪದ್ಯ. ಅದು ಜಸ್ಟ್ ಯು ಕ್ಯಾನ್ ರೀಡ್ ಇಟ್, ಇಟ್ಸ್ ಎ ವಂಡರ್ಫುಲ್ ಪೋಯಮ್. ಸೊ ಈ ಥರ ಬಹಳಷ್ಟು ಪೋಯಮ್ಸ್ ಇರುತ್ತೆ. ಬೈ ರೀಡಿಂಗ್ ದ್ಯಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ದ ಲೈಫ್ ಆಲ್ವೇಸ್ ಗಿವ್ಸ್ ಅನದರ್ ಚಾನ್ಸ್. ಓಕೆ, ಇದು ಒಂದು ಸೆಂಟ್ರಲ್ ಥೀಮ್ ಇದೆ. ಆ್ಯಂಡ್ ಎ ಆ್ಯಂಡ್ ಡಿ ದೇ ಆರ್ ನಾಟ್ ಅಟ್ ಆಲ್ ರಿಲೆವೆಂಟ್. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಒನ್ ಅಂತದ್ದು. ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಡಸ್ ದ ಪೊಯೆಟ್ ಸೇ ದ ಸನ್ ಡಸ್? ಇಲ್ಲಿ ಕವಿ ಸೂರ್ಯ ಏನು ಮಾಡ್ತಾನೆ ಅಂತ ಕೇಳಿದೆ. ಇಟ್ ವಾರ್ಮ್ಸ್ ದ ಅರ್ತ್, ಇಟ್ ಚೇಸಸ್ ಅವೇ ದ ನೈಟ್, ಇಟ್ ಬರ್ನ್ಸ್ ಎವ್ರಿಥಿಂಗ್, ಇಟ್ ಕಾಸಸ್ ಸ್ಟಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಟ್ ವಾರ್ಮ್ಸ್ ದ ಅರ್ತ್, ಅಫ್ಕೋರ್ಸ್ ದಟ್ ಪಾರ್ಷಿಯಲ್ ಈಸ್ ಕರೆಕ್ಟ್. ಭೂಮಿಯನ್ನು ಬೆಚ್ಚಗಿರ್ತಾನೆ, ಸೂರ್ಯನ ಬೆಳಕು ಬರುತ್ತೆ, ಓಕೆ ಫೈನ್. ಬಟ್ ಇಟ್ ಚೇಸಸ್ ಅವೇ ದ ನೈಟ್. ಓಕೆ, ಇಟ್ ಬರ್ನ್ಸ್ ಎವ್ರಿಥಿಂಗ್, ಇಲ್ಲ. ಇಟ್ ಕಾಸಸ್ ಸ್ಟಾರ್ಮ್ಸ್, ನೋ, ನಾಟ್ ಅಟ್ ಆಲ್. ಇಟ್ ಚೇಸಸ್ ಅವೇ ದ ನೈಟ್. ಇಲ್ಲಿ ಕತ್ತಲನ್ನು ಕಳೆಯುವಂಥ ಶಕ್ತಿ ಯಾರಿಗಿದೆ ಅಂತಂದರೆ ಸೂರ್ಯನಿಗಿದೆ ಅಂತ. ಅಂದರೆ ನಮ್ಮ ಜೀವನದಲ್ಲಿ ಕೂಡ ಆ ಕತ್ತಲು ಹೇಗೆ ಮಾಯವಾಗುತ್ತೆ, ಹಾಗೆ ನಮಗೆ ಬಂದಂಥ ದುಃಖಗಳು, ನೋವುಗಳು ಕೂಡ ಒಂದು ದಿವಸ ಮಾಯ ಆಗ್ತವೆ ಅನ್ನುವಂಥ ಅರ್ಥ ಇದೆ ಇಲ್ಲಿ. ಓಕೆ, ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್, which poetic device is used in the first two lines ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲ ಎರಡು ಸಾಲಿನಲ್ಲಿ ಯಾವ ಒಂದು ಪೊಯೆಟಿಕ್ ಡಿವೈಸ್ ಅಂದರೆ ಫಿಗರ್ಸ್ ಆಫ್ ಸ್ಪೀಚ್ ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ವೆದರ್ ಇಟ್ ಇಸ್ ಪರ್ಸಾನಿಫಿಕೇಶನ್, ಸಿಮಿಲಿ, ಅಲಿಟ್ರೇಷನ್, ಹೈಪರ್ಬಲಿ, ಇದನ್ನು ಕೂಡ ನಾನು ಡೀಟೇಲ್ ಆಗಿ ನನ್ನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪ್ಲೀಸ್ ಗೋ ಥ್ರೂ ಇಟ್. ಓಕೆ, ಇಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ ನಾವು ನೋಡಿದ ಪ್ರಕಾರ ಆಪ್ಷನ್ ಎ, ದಟ್ ಇಸ್ ಪರ್ಸಾನಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳ್ತೀನಿ. ದ ಸನ್ ರಿಟರ್ನ್ಸ್ ಟು ಚೇಸ್ ಅವೇ ದ ನೈಟ್. ಇಲ್ಲಿ ಸೂರ್ಯ ಮತ್ತೆ ಮರಳಿ ಬರ್ತಾನೆ. ನೋಡಿ, ಸೂರ್ಯನಿಗೆ ಒಂದು ಜೀವ ಇಲ್ಲ. ಓಕೆ, ಇಟ್ಸ್ ಎನ್ ಲೈಫ್ಲೆಸ್ ಆಬ್ಜೆಕ್ಟ್, ಬಟ್ ದ ಪೊಯೆಟ್ ಹ್ಯಾಸ್ ಗಿವನ್ ದ ಸನ್ ಲೈಫ್. ಇಲ್ಲಿ ನಿರ್ಜೀವ ವಸ್ತುಗಳಿಗೆ ಜೀವ ತುಂಬಿ ಕವಿ ವರ್ಣನೆ ಮಾಡಿದ್ದಾನೆ. ಸೊ ದ ಸನ್ ರಿಟರ್ನ್ಸ್ ಅನ್ನುವಂಥದ್ದು ಟು ಚೇಸ್ ಅವೇ ದ ನೈಟ್. ಇಲ್ಲಿ ಸೂರ್ಯ ಕತ್ತಲನ್ನು ಹೇಗೆ ಒಂದು ಚೇಸ್ ಮಾಡಲಿಕ್ಕೆ ಸಾಧ್ಯ ಇದೆ? ಓಕೆ, ಲಿಟರಲಿ ಸಾಧ್ಯ ಇಲ್ಲ, ಬಟ್ ಪೊಯೆಟಿಕ್ನಲ್ಲಿ ಒಂದು ಅದಕ್ಕೆ ಹೇಳ್ತಾರೆ ನೋಡಿ,
ರವಿ ಕಾಣದ್ದನ್ನ ಕವಿ ಕಂಡ ಅಂತ. ಅಂದ್ರೆ ಕವಿ ತನ್ನ ಒಂದು ಆಲೋಚನಾ ಶಕ್ತಿಯಿಂದ ಅದ್ಭುತವಾಗಿ ಪದಗಳನ್ನು ಪ್ರಯೋಗಿಸಿ ಒಂದು ತಾನು ಬರೆತಿರ್ತಕ್ಕಂಥ ಕವಿತೆ ಅದ್ಭುತ ಸುಂದರವಾಗಿರಬೇಕು, ಓದುಗರ ಮನಸ್ಸಿಗೆ ಮುಟ್ಟಬೇಕು, ಒಂದು ಅರ್ಥವನ್ನ ಸಂದೇಶವನ್ನು ನೀಡಬೇಕು ಅಂತೇಳಿ ಒಂದು ಇಂಟೆನ್ಷನ್ ಇಟ್ಕೊಂಡು ಬರೀತಾರೆ. ಸೊ ಹಾಗಾಗಿ ಇಲ್ಲಿ ಒಂದು ಪರ್ಸಾನಿಫಿಕೇಶನ್ ಅಂತ ಇದೆ. ಪರ್ಸಾನಿಫಿಕೇಶನ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಫಿಗರ್ಸ್ ಆಫ್ ಸ್ಪೀಚ್ ವಿಚ್ ಈಸ್ ಯೂಸ್ಡ್ ಆರ್ ಇಟ್ ಸ್ಪೀಕ್ಸ್ ಅಬೌಟ್ ದ ಲೈಫ್ಲೆಸ್ ಆಬ್ಜೆಕ್ಟಿಗೆ ಲೈಫ್ ಇದೆ ಅಂತ. ದ ಲೈಫ್ಲೆಸ್ ಆಬ್ಜೆಕ್ಟ್ಸ್ ಆರ್ ಸ್ಪೋಕನ್ ಆಸ್ ಇಫ್ ದೇ ಹ್ಯಾವ್ ಲೈಫ್. ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅವರ ಒಂದು ಡೆಫರ್ಡಿಲ್ಸ್ ಪೋಯಮ್ ಇದೆ. ಓಕೆ, ದ ಡೆಫರ್ಡಿಲ್ಸ್ ವೇರ್ ಡ್ಯಾನ್ಸಿಂಗ್ ಆನ್ ದ ಬ್ಯಾಂಕ್ ಆಫ್ ದ ರಿವರ್ ಥೇಮ್ಸ್ ಅಂತ ಕೊಟ್ಟಿದೆ. ಈ ತರ ಅಲ್ಲಿ ಡೆಫರ್ಡಿಲ್ಸ್ ಡ್ಯಾನ್ಸ್ ಮಾಡ್ತಾ ಇದೆ. ಅಂದ್ರೆ ಒಂದು ನೋಡಿ, ಹೂವಿನ ಒಂದು ಗಿಡಕ್ಕೆ ಅದಕ್ಕೆ ಜೀವ ಇರಲ್ಲ, ಅವು ಮನುಷ್ಯರ ತರ ಡ್ಯಾನ್ಸ್ ಮಾಡೋದಿಲ್ಲ. ಸೊ ಆದ್ರೂ ಕೂಡ ಅವು ಮಾಡ್ತಾ ಇತ್ತು ಅಂತ ಹೇಳುವಂಥದ್ದು. ದ ಹಂಗ್ರಿ ಸಿ ವಾಸ್ ರೋರಿಂಗ್ ಅನ್ನುವಂಥದ್ದು, ಹಸಿದಂತ ಒಂದು ಸಮುದ್ರ ಗರ್ಜಿಸ್ತಾ ಇತ್ತು. ನೋಡಿ, ಸೀಗೆ ಇಟ್ಸ್ ನಾಟ್ ಅಟ್ ಆಲ್, ಇದಕ್ಕೆ ಲೈಫೇ ಇಲ್ಲ, ಹಸಿವೆ ಆಗೋದಿಲ್ಲ, ಗರ್ಜನೆ ಲೈಕ್ ದಿಸ್. ಅಂದ್ರೆ ಒಂದು ಹ್ಯೂಮನ್ ಕ್ವಾಲಿಟೀಸ್ ಅನ್ನ ಅದಕ್ಕೆ ನೀಡಿ ವರ್ಣಿಸುವಂಥದ್ದು ಪರ್ಸನಿಫಿಕೇಶನ್ ಆಗುತ್ತೆ. ಸೊ ಇಲ್ಲಿ ಸಿಮಿಲಿ ಅಂತ ಹೇಳ್ಬೇಕಾದ್ರೆ ಯಾವುದು ಆಸ್ ಲೈಕ್ ಸೊ ಅನ್ನುವಂಥ ವರ್ಡ್ಸ್ ಕೂಡ ಇಲ್ಲ ಇಲ್ಲಿ. ಸೊ ಅಲಿಟ್ರೇಷನ್ ಕೂಡ ಇಲ್ಲ, ಯಾವುದೇ ಒಂದು ಸೌಂಡ್ ಪರ್ಟಿಕ್ಯುಲರ್ ಸೌಂಡು ಅಲ್ಲಿ ರಿಪಿಟೇಷನ್ ಆಗಿಲ್ಲ, ಮತ್ತು ಹೈಬರ್ಬಲಿ ಅಂದರೆ ಓವರ್ ಎಕ್ಸಾಗ್ರೇಷನ್ ಕೂಡ ಅಲ್ಲಿ ಇಲ್ಲ. ಸೊ ಹಾಗಾಗಿ ಆ ಆಪ್ಷನ್ಸ್ ಯಾವುದೂ ಅಲ್ಲ. ಎ ಇಸ್ ದ ರೈಟ್ ಒನ್ ಅಂತ. ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಡು ಬರ್ಡ್ಸ್ ಸಿಂಬಲೈಸ್ ಇನ್ ದ ಪೋಯಮ್ ಅಂತ ಕೇಳಿದ್ದಾರೆ. ಇಲ್ಲಿ ಪಕ್ಷಿಗಳು ಯಾವುದರ ಒಂದು ಸಂಕೇತವಾಗಿವೆ ಅಂತ. ಫಿಯರ್, ಫ್ರೀಡಮ್, ಹೋಪ್ ಆ್ಯಂಡ್ ನ್ಯೂ ಬಿಗಿನಿಂಗ್ಸ್, ಡೇಂಜರ್, ಲೇಜಿನೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಇಸ್ ಫ್ರೀಡಮ್, ಹೋಪ್ ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು ಆಪ್ಟ್ ಆಗುತ್ತೆ. ಮಿಕ್ಕಿದೆಲ್ಲವೂ ನಾಟ್ ಸೋ ರೆಲೆವೆಂಟ್ ಆ್ಯಂಡ್ ರಿಲೇಟೆಡ್. ಯಾಕೆ ಅಂತಂದರೆ ಇಲ್ಲಿ ಸಿ ವೆನ್ ದ sun rises, when the day begins, the birds all will fly in the sky with a lot of joy. ಹೌದಾ, ಇಲ್ಲಿ ಹೊಸ ದಿನದ ಸಂತೋಷದ ಭರವಸೆಯ ನೀಡ್ತಕ್ಕಂಥ ಒಂದು ಜಾಯ್ ಅಂಡ್ ಹೋಪ್ ದ ನ್ಯೂ ಡೇ ಬ್ರಿಂಗ್ಸ್ ಅನ್ನುವಂಥದ್ದಿದೆ. ಸೊ ಹಾಗಾಗಿ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಅಡ್ವೈಸ್ ಡಸ್ ದ ಪೋಯಟ್ ಗಿವ್ ಟು ದ ರೀಡರ್ಸ್ ಅಂತ. ನೋಡಿ, ದೇರ್ ವಾಟ್ ಏನು ಸಲಹೆಯನ್ನು ಕವಿ ಓದುಗರಿಗೆ ನೀಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ನೆವರ್ ಮೇಕ್ ಮಿಸ್ಟೇಕ್ಸ್, ಆಲ್ವೇಸ್ ರಿಮೆಂಬರ್ ದ ಪಾಸ್ಟ್, ಫಾರ್ಗೆಟ್, ರೆಗ್ರೆಟ್ ಆ್ಯಂಡ್ ಮೂವ್ ಫಾರ್ವರ್ಡ್, ಸ್ಟಾಪ್ ಡ್ರೀಮಿಂಗ್ ಅಂತ. ಇಲ್ಲಿ ನೆವರ್ ಮೇಕ್ ಅಂದರೆ ನೀವು ತಪ್ಪೇ ಮಾಡಬೇಡಿ ಜೀವನದಲ್ಲಿ, ಅದು ಇಲ್ವೇ ಇಲ್ಲ ಇಲ್ಲಿ. ಆಲ್ವೇಸ್ ರಿಮೆಂಬರ್ ದ ಪಾಸ್ಟ್, ಹಿಂದೆ ಆಗಿ ಹೋಗಿದ್ದನ್ನು ಎಷ್ಟು ಸರಿ ನೆನಪಿಸ್ಕೊಳ್ಳೋದು, ಮರ್ತು ಬಿಡ್ಬೇಕದು. ಸಿ ಮನುಷ್ಯನಿಗೆ ಆ ಮರು ಇದೆ ಅಂತಲೇ ನಾವು ಇಷ್ಟು ದಿವಸ ಜೀವಂತವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಯಾಕಂತಂದರೆ ಇನ್ ಕೇಸ್ ನಾವು ಮರೆಯುವಂಥ ಶಕ್ತಿ ಒಂದು ದೇವ್ರು ಕೊಟ್ಟಿರಲಿಲ್ಲ ಅಂತಂದರೆ ಇವತ್ತು ಎಲ್ಲರೂ ಕೂಡ ಒಂದು ಹೆಜಾರ್ಡಸ್ ವೇದಲ್ಲಿ ಬದುಕಬೇಕಾಗ್ತಾ ಇತ್ತು. ಸೊ ಫಾರ್ಗೆಟ್, ರೆಗ್ರೆಟ್ ಆ್ಯಂಡ್ ಮೂವ್ ಫಾರ್ವರ್ಡ್, ಮರಿಬೇಕು, ಮತ್ತೆ ನಾವು ತಪ್ಪು ಮಾಡಿದರೆ ಅದಕ್ಕೆ ಪಶ್ಚಾತ್ತಾಪ ಪಡಬೇಕು, ಅದರಿಂದ ಕಲಿಬೇಕು, ಮತ್ತೆ ಜೀವನವನ್ನು ಮುಂದೆ ಸಾಗಿಸಬೇಕು ಅನ್ನೋ ಒಂದು ಮೆಸೇಜ್ ಇದೆ. ಒಂದು ನಮ್ಮ ಓದುಗರಿಗೆ ಕವಿ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಇದೆ ಸ್ಟಾಪ್ ಡ್ರೀಮಿಂಗ್ ಅಂತ ಇದೆ, ಬಟ್ ಇಟ್ಸ್ ನಾಟ್ ಸೋ ರಿಲೆವೆಂಟ್ ಇಲ್ಲಿ. ಸೊ ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಒನ್ ಅಂತ ಹೇಳುವಂಥದ್ದು. ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ಸೊ ದಿಸ್ ಈಸ್ ವಾಟ್ ಡಿಯರ್ ಫ್ರೆಂಡ್ಸ್ ಐ ಟ್ರೈಡ್ ಮೈ ಬೆಸ್ಟ್ ಟು ಗಿವ್ ಯು ಹೌ ಟು ಅಟೆಂಡ್ ದಿ ಪ್ಯಾಸೇಜಸ್ ಆ್ಯಂಡ್ ಪೋಯಮ್ಸ್ ವಿತ್ ಎಕ್ಸಾಂಪಲ್ಸ್. ಇದು ನಿಮಗೆ ಇಷ್ಟ ಆದರೆ ಇದು ನನ್ನ ಕೇವಲ ಸಜೆಷನ್ ಮಾತ್ರ. ನಿಮಗೂ ಇನ್ನೂ ವಂಡರ್ಫುಲ್ ಐಡಿಯಾಸು, ವೇಸು, ಟ್ರಿಕ್ಸು, ಟಿಪ್ಸ್ ಇರ್ಬೋದು. ಜಸ್ಟ್ ಯು ಕ್ಯಾನ್ ಫಾಲೋ ಯುವರ್ ಓನ್. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.